ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಮೊದಲು ಬಂದಿರೋ ಕೆಲಸ ನೋಡೋಣ. ಮನೆಗೆ ಹೋಗಿ ಅವಳನ್ನ ಹೇಗೋ ಸಮಜಾಯಿಸಬಹುದು. ದಯವಿಟ್ಟು ಫೋನ್ ರಿಸೀವ್ ಮಾಡಬೇಡ. ಹೌದು ಸಮೋ, ಮಾವ ಹೇಳ್ತಿರೋದು ಸರಿಯಾಗಿದೆ. ಅತ್ತೆಗೆ ಒಂದು ಸಣ್ಣ ಅನುಮಾನ ಬಂದ್ರು ನಾವು ಎಲ್ಲಿದ್ದೀವಿ ಅಂತ ಗೊತ್ತಾಗ್ಬಿಡುತ್ತೆ. ಅದು ಹಾಗಾಗೋದು ಬೇಡ. ಇವಳು ನನ್ನ ಕಾಲ್ ಕಟ್ ಮಾಡ್ತಾ ಇದ್ದಾಳೆ ಅಂದ್ರೆ ಖಂಡಿತ ಎಲ್ರೂ ಒಟ್ಟಿಗೆ ಇದ್ದಾರೆ. ಆದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಹೇಗ್ ತಿಳ್ಕೊಳ್ಳೋದು? ಇವರೇ ಕಟ್ ಮಾಡಿದ್ದಾರೆ ಅಂದ್ರೆ ಅಖಿಲನು ಹಾಗೆ ಮಾಡ್ತಾಳೆ. ತಾರಕಂತೂ ನನ್ನ ಫೋನ್ ರಿಸೀವ್ ಮಾಡೋದಿಲ್ಲ. ಏನ್ ಮಾಡ್ಲಿ? ಹಲೋ, ಯಾರು? ಮೇಡಮ್, ನಾನು ಮಣಿ ಮಾತಾಡ್ತಾ ಇರೋದು. ಹಾ, ಹೇಳು ಮಣಿ, ಏನ್ ವಿಷಯ? ಏನ್ ಮೇಡಮ್, ನಿಮ್ಮ ಹಸ್ಬೆಂಡ್ ಮಕ್ಕಳೆಲ್ಲ ಬಂದಿದ್ದಾರೆ, ನೀವು ಬಂದಿಲ್ಲ, ಯಾಕೆ? ಎಲ್ಲಿದ್ದಾರೆ ಅವರು? ಏನ್ ಮೇಡಮ್, ಎಲ್ಲ ಗೊತ್ತಿರೋ ನನ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ. ಇಂಥ ಮುಖ್ಯವಾದ ವಿಷಯದಲ್ಲಿ ನೀವು ಇಲ್ಲಾಂದ್ರೆ ಹೆಂಗೆ ಮೇಡಮ್? ನೋಡು, ಏನ್ ವಿಷಯ ಅಂತ ಸರಿಯಾಗಿ ಹೇಳೋದಾದ್ರೆ ಹೇಳು, ಇಲ್ಲಾಂದ್ರೆ ಫೋನ್ ಕಟ್ ಮಾಡು. ನೀವು ಕೋಪ ಮಾಡ್ಕೊಳ್ಳೋದು ನೋಡಿದ್ರೆ ನಿಮ್ಗೆ ವಿಷಯನೇ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಿದ್ದಿದ್ರೆ ಇಷ್ಟೊತ್ತು ನಿನ್ ಪುರಾಣ ಕೇಳ್ತಾ ಇರ್ಲಿಲ್ಲ. ಈಗ ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದಾರೆ ಅಂತ ಹೇಳು. ನಿಮ್ಮ ಮನೆಯವರೆಲ್ಲ ಮ್ಯಾರೇಜ್ ರಿಜಿಸ್ಟರ್ ಆಫೀಸಲ್ಲಿ ಇದ್ದಾರೆ ಮೇಡಮ್. ಮ್ಯಾರೇಜ್ ರಿಜಿಸ್ಟರ್ ಆಫೀಸ್? ಅಲ್ಲೇನ್ ಮಾಡ್ತಾ ಇದಾರೆ ಅವರು? ಮ್ಯಾರೇಜ್ ರಿಜಿಸ್ಟರ್ ಆಫೀಸ್ಗೆ ಏನ್ ತಕ್ಕೋತಾರೆ ಮೇಡಮ್? ನಿಮ್ಮ ಮಗ ಸೊಸೆ ಮದುವೆನ ಲೀಗಲ್ ಆಗಿ ರಿಜಿಸ್ಟರ್ ಮಾಡಕ್ ಬಂದಿದ್ದಾರೆ. ಹೀಗೆಲ್ಲ ಹೇಳಿ ನನ್ನ ನಂಬಿಸೋ ಪ್ರಯತ್ನ ಮಾಡ್ತಾ ಇದ್ಯಾ? ಅವ್ರು ಆ ರೀತಿ ಮಾಡೋದಾಗಿದ್ರೆ ನನಗೆ ಹೇಳೇ ಮಾಡ್ತಾ ಇದ್ರು. ನೋಡು ಮಣಿ, ನಿನಗ್ ದುಡ್ಡು ಬೇಕಾದ್ರೆ ಹೇಳು, ಬಿಸಾಕ್ತೇನೆ. ಈ ರೀತಿ ಮನೆ ಹಾಳು ಮಾಡೋ ಕೆಲಸ ಮಾಡಬೇಡ. ಮೇಡಮ್, ನನಗೆ ದುಡ್ಡು ಬೇಕು ಅಂದಿದ್ರೆ ನಿಮ್ಮ ಆಫೀಸ್ ಹತ್ರ ಬಂದು ಡೈರೆಕ್ಟಾಗಿ ಕೇಳ್ತಿದ್ದೆ. ಅದು ಬಿಟ್ಟು ಈ ಕೆಲಸ ಎಲ್ಲ ಮಾಡ್ತಿರ್ಲಿಲ್ಲ. ನೀವು ಹೇಗೆ ಅಂತ ನನಗೆ ಗೊತ್ತಿಲ್ವಾ ಮೇಡಮ್? ಗೊತ್ತಿದ್ದು ಈಗೆಲ್ಲ ಮಾಡ್ತೀನಾ? ಈಗ ಎಲ್ಲರೂ ಇಲ್ಲೇ ದೂರ ನಿಂತಿದ್ದಾರೆ, ರಿಜಿಸ್ಟರ್ ಮಾಡೋಕ್ಕೆಲ್ಲ ಕಾಯ್ತಿದ್ದಾರೆ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಹೇಳಿ, ವಿಡಿಯೋ ಕಾಲ್ ಮಾಡ್ತೀನಿ ನೋಡಿ. ಅದೆಲ್ಲ ಏನು ಬೇಡ, ನಿನ್ನ ಮಾತಿನ ಮೇಲೆ ನಂಬಿಕೆ ಇದೆ. ಹಾಗಾದರೆ ನೀವು ಇಲ್ಲಿಗೆ ಬರ್ತೀರಾ ಮೇಡಮ್? ನೋಡ್ತೀನಿ. ಅಲ್ಲಿವರೆಗೂ ಅಲ್ಲಿ ಏನಾಗುತ್ತೆ ಅಂತ ನನಗೆ ಅಪ್ಡೇಟ್ ಮಾಡ್ತಾ ಇರು. ಸರಿ ಮೇಡಮ್. ಚಂದ್ರು, ನೀವಿಷ್ಟೊಂದು ಮುಂದುವರೆದ್ಬಿಟ್ರ? ಆ ಕೆಲಸದವಳ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಈಗ ಲೀಗಲ್ ಆಗಿ ರಿಜಿಸ್ಟರ್ ಮಾಡಿಸೋದಕ್ಕೆ ಹೋಗಿದ್ರ? ಇದಕ್ಕೆ ನನ್ನ ಮಕ್ಕಳು ಬೇರೆ ಸಪೋರ್ಟ್. ಏನ್ ಮಾಡ್ಲಿ? ಹೇಗಿದ್ದನ್ನ ತಡೆಯೋದು? ಈಗ ನಾನೇನ್ ಮಾಡ್ಲಿ? ಏನ್ ಮಾಡ್ಲಿ ಈಗ? ಡ್ಯಾಡ್, ಸಿಗಾಬಿಡಿ, ಲೇಟ್ ಆಗ್ತಿದೆ, ಒಟ್ಬಿಡೋಣ. ಇನ್ನೊಂದಿನ ಮಾಡ್ಕೊಳ್ಳೋಣ ಬಿಡಿ. ಏಯ್, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ನಾವು ಬಂದು ಇನ್ನೂ ಅರ್ಧ ಗಂಟೆನೂ ಆಗಿಲ್ಲ. ಅಷ್ಟರಲ್ಲೇ ಲೇಟ್ ಆಯ್ತು ಅಂತ ಹೇಳ್ತಿದ್ಯಲ್ಲ. ನೀ ಬೇಕಾದ್ರೆ ಕಾರಲ್ಲಿ ಕೂತಿರು, ನಾ ಬಂದು ಕರಿತೀನಿ. ಅಯ್ಯೋ, ಇವ್ರನ್ನ ಕರ್ಕೊಂಬರೋ ಅರ್ಜೆಂಟ್ ಅಲ್ಲಿ ತರದನ್ನೇ ಮರ್ತ್ ಬಿಡಿದೀನಿ ಡ್ಯಾಡ್. ಇಲ್ಲಂದಿದ್ರೆ ಕಾರಲ್ಲೇ ಕೂತ್ಕೋತಿದ್ದೆ. ಪರವಾಗಿಲ್ಲ ಬಿಡಿ, ನೀವೆಲ್ಲರೂ ಇಲ್ಲಿ ಇರ್ಬೇಕಾದ್ರೆ ನಾನು ಒಬ್ನೇ ಹೋಗಿ ಕಾರಲ್ಲಿ ಕೂತು ಏನ್ ಮಾಡ್ಲಿ? ನಾನು ಇಲ್ಲೇ ಇರ್ತೀನಿ. ಅಲ್ಲ ಬೊಮ್ಮದ,
ಇವತ್ತು ಎಷ್ಟು ಮುಖ್ಯವಾದ ದಿವಸ ಗೊತ್ತಾ? ಖುಷಿ ಆಗೋದು ಬಿಟ್ಟು ಬ್ರೆಡ್ಗೆ ಬಟರ್ ಸಿಗ್ಲಿಲ್ಲ ಅಂತ ಯೋಚನೆ ಮಾಡ್ತಿದ್ಯಲ್ಲ ನೀನು. ರೀ, ನಿಮ್ಗೆ ಯಾಕೋ ಓವರ್ ಆಯ್ತು. ಸುಮ್ಮನೆ ನಿಂತ್ಕೋತೀರಾ? ಆಯ್ತು ಬಿಡಮ್ಮ, ಏನೋ ಮಾತಾಡಿ ಒಂದಿಷ್ಟು ಟೈಮ್ ಪಾಸ್ ಮಾಡೋಣ ಅನ್ಕೊಂಡ್ರೆ ನೀವು ಯಾರು ಮಾತಾಡೋ ಮೂಡಲ್ಲೇ ಇಲ್ಲ. ಸರ್ ಬನ್ನಿ. ನಾನ್ ಬೇಕಾಗಿರೋದು ಅವರಲ್ಲ. ಬರಿ 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 ಬಾಮ್ಮ. ಬನ್ರಿ ರೀ. ಅಯ್ಯೋ, ಹ್ಯಾಪಿ ಮ್ಯಾರಿಡ್ ಲೈಫ್ ಬ್ರದರ್. ಚಿಕ್ಕ ಯಜಮಾನ್ರೆ, ಏನಿದಲ್ಲ? ಮಯೂರಿ, ಇಲ್ಲೆಲ್ಲ ಜಾಸ್ತಿ ಮಾತಾಡಕ್ ಹೋಗ್ಬಾರ್ದು. ನಾವು ಬಂದಿದೀವಿ, ಸೈನ್ ಹಾಕ್ಬಿಟ್ಟು ಹೋಗ್ಬೇಕಷ್ಟೆ. ಅಲ್ಲ ಮೇಡಮ್ ಅವ್ರೆ, ಈ ಜಾಗನ ನೋಡ್ತಿದ್ರೆ ನಾವು ಬೇರೆ ಯಾವ್ದು ಜಾಗಕ್ಕೆ ಬಂದಿದೀವೇನೋ ಅಂತ ಅನಿಸ್ತಾ ಇದೆ. ಬೇರೆ ಜಾಗಕ್ಕೆ ಬಂದಿಲ್ಲ ಮಯೂರಿ, ನಾವು ಸರಿಯಾದ ಜಾಗಕ್ಕೆ ಬಂದಿದ್ದೀವಿ. ನೀನು ಸುಮ್ಮನೆ ತಲೆ ಕೆಡಿಸ್ಬಿಡ. ಇಬ್ರು ಬಂದು ಸೈನ್ ಮಾಡಿ ಅಷ್ಟೇ. ನಾವಿಬ್ರ? ಯಾಕೆ? ನೀವ್ ಸೈನ್ ಮಾಡೋದಿಲ್ವಾ? ಮಯೂರಿ, ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ತಿರೋದು ತಾರಕ್ ಹೆಸರಿಗೆ. ನೀನ್ ತಾರಕ್ ಹೆಂಡ್ತಿ ಅಲ್ವಾ, ಅದಕ್ಕೆ ಮೊದಲು ನೀವಿಬ್ರು ಸೈನ್ ಮಾಡ್ಬೇಕು, ಆಮೇಲೆ ನಾವೆಲ್ಲ ಸೈನ್ ಮಾಡ್ತೀವಿ. ಹಾಗಲ್ಲ ಮೇಡಮ್ ಅವ್ರೆ. ಸಿಂಗಾರಿ, ಇಲ್ಲಿ ಬಂದು ಎಷ್ಟು ಅಂತ ಪ್ರಶ್ನೆ ಕೇಳ್ತೀರಿ? ಒಂದೇ ಒಂದ್ ಸೈನ್ ಮಾಡ್ಬಿಟ್ಟು ಹೋಗೋಣ. ಏನಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ಇಲ್ಲಿ ಬಂದು ಸಿಗ್ನೇಚರ್ ಮಾಡಿ. ಅದು ಸಾಂಬಾರ್ಗೆ ಯಾವ ಚಟ್ನಿ ಪುಡಿ ಉಪಯೋಗಿಸ್ಬೇಕು ಅಂತ ಕೇಳ್ಕೊತಿದ್ರು ಯುವರ್ ಆನರ್. ಕೊಡಿ. ಮಯೂರಿ, ಬಾಮ್ಮ, ಸೈನ್ ಮಾಡು. ಯಜಮಾನ್ರೆ, ಇದು ನಿಜವಾಗ್ಲೂ ಆಸ್ತಿ ರಿಜಿಸ್ಟರ್ ಮಾಡೋ ಆಫೀಸಾ ಅಥವಾ ಮದ್ವೆನ ರಿಜಿಸ್ಟರ್ ಮಾಡೋ ಆಫೀಸಾ?